ಬಿಜೆಪಿಯ ಭಿನ್ನಮತಕ್ಕೆ ಮದ್ದರಿಯುತ್ತ ಹೈಕಮಾಂಡ್. ಯಾಕೆಂದರೆ ಇವತ್ತು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸಭೆಯನ್ನು ನಡೆಸುತ್ತಾರೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ನಡೆಯಲಿದೆ. ಫೈನಲಿ ಒಂದು ಸಭೆ ಈಗ ನಿಗದಿಯಾಗಿದೆ. ಫೈನಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಯಾವತ್ತೋ ಮಾಡಬೇಕಾಗಿತ್ತು, ಆದರೆ ಇವತ್ತು ಮಾಡ್ತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬೆಳಗ್ಗೆ 11 ಗಂಟೆಗೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸುತ್ತಾರೆ. ಪರಿಷತ್ ಚುನಾವಣೆಯಲ್ಲಿ ಆದಂಥ ಅಡ್ಡ ಮತದಾನ, ಅದಕ್ಕೂ ಮುಂಚಿತವಾಗಿ ಬೈ ಎಲೆಕ್ಷನ್ ಆಯ್ತಲ್ವ ರಾಜ್ಯದಲ್ಲಿ. 2 ಕ್ಷೇತ್ರಗಳಲ್ಲೂ ಸಹ ಬಿಜೆಪಿ ಹೀನಾಯವಾಗಿ ಸೋಲನ್ನು ಕಾಣ್ತು. ಅದು ಸೇರಿಸ್ಕೊಂಡಂಗೆ ಬಿಜೆಪಿಯಲ್ಲಿ ಭಿನ್ನಮತ ಇದೆ. ಸೊ ಇದೆಲ್ಲದರ ಬಗ್ಗೆಯೂ ಸಹ ನಾಯಕರು ಚರ್ಚೆ ಮಾಡ್ತಾರೆ. ಸರ್ಕಾರ ವಿರುದ್ಧದ ಮುಂದಿನ ಹೋರಾಟಗಳ ಬಗ್ಗೆಯೂ ಸಹ ಯಾವ ರೀತಿಯಾಗಿ ಬಿಜೆಪಿ ಮುಂದಿನ ಹಂತಗಳಲ್ಲಿ ಕ್ಯಾರಿ ಓವರ್ ಮಾಡಬೇಕು ಕೆಲವೊಂದು ವಿಚಾರಗಳನ್ನು, ಇದ್ರ ಬಗ್ಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಂಜನ, ಆಕ್ಚುಲಿ ತುಂಬಾ ಲೇಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮೀಟಿಂಗು ಮುಂಚೆನೇ ಮಾಡಬೇಕಾಗಿತ್ತು. ಯಾವಾಗ ಪರಿಷತ್ನಲ್ಲಿ ಅಡ್ಡ ಮತದಾನ ಆಯಿತು, ವೆರಿ ನೆಕ್ಸ್ಟ್ ಮೂಮೆಂಟೇ ಈ ಸಭೆ ಆಗಬೇಕಾಗಿತ್ತು, ಆದರೆ ಲೇಟ್ ಆಗಿದೆ ಅಂತ. ಸೊ ಇವತ್ತು ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಅಂತ ರಂಜನ್? ಶಿವಶಂಕರ್, ಈಗಾಗಲೇನು ಕಳೆದ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸಭೆಯನ್ನು ಮಾಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವರು ಆ ಒಂದು ಮೀಟಿಂಗನ್ನು ಅಟೆಂಡ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೋರ್ ಕಮಿಟಿ ಸಭೆಯನ್ನು ಕರೆದಿರುವಂಥದ್ದು. ಹಲವು ವಿಚಾರಗಳ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಒಂದು ಕಡೆಯಿಂದಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಯ್ತಲ್ವಾ, ಈ ಅಡ್ಡ ಮತದಾನ ವಿಚಾರವಾಗಿ ಸಾಕಷ್ಟು ಬಿಜೆಪಿ ವಲಯದಲ್ಲಿ ಒಂದಿಷ್ಟು ನಾಯಕರ ಮೇಲೆ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದವು. ಜೊತೆಗೆ ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಕೂಡ ಒಂದು ಹಂತದಲ್ಲಿ ಬಿಜೆಪಿಯ ನಡುವಿನ ಒಳ ಮನಸ್ಸಿನ ಕಿತ್ತಾಟ ಕೂಡ ಇಲ್ಲಿ ಹೊರಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ SR ವಿಶ್ವನಾಥ್ ಹಾಗೂ ಸುಧಾಕರ್ ನಡುವಿನ ಬಹಿರಂಗ ವಾಗ್ವಾದ ಇದೆಯಲ್ಲ, ಈ ಒಂದು ಬಹಿರಂಗ ವಾಗ್ವಾದ ಬಗ್ಗೆ ಕೂಡ ಕುರಿತಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಹಿನ್ನೆಲೆಯಲ್ಲಿ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ, ಜೊತೆಗೆ ಉಭಯ ನಾಯಕರ ಬಹಿರಂಗ ಕಿತ್ತಾಟದ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಇವರಿಬ್ಬರನ್ನು ಕೂಡ ಇವತ್ತಿನ ಸಭೆಗೆ ಆಹ್ವಾನ ಕೊಡಲಾಗಿದೆ. ಇವರಿಬ್ಬರು ಕೂಡ ಈ ಒಂದು ಸಭೆಯಲ್ಲಿ ಹಾಜರಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನ ಕೂಡ ಕೊಡಲಾಗಿರುವಂಥದ್ದು. ಆದರೆ ಇಬ್ಬರು ಇರ್ತಾರ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಇರುವಂಥ ಪ್ರಶ್ನೆ. ಜೊತೆಗೆ ನಿನ್ನೆ ಏನು ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ರಲ್ವಾ, ಈ ಒಂದು ಹೇಳಿಕೆಯ ವಿಚಾರವಾಗಿ ಕೂಡ ಒಂದು ಹಂತದಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಕೂಡ ಗೊತ್ತಾಗ್ತಿರುವಂಥದ್ದು. ಒಂದು ಕಡೆಯಿಂದಾಗಿ ನನಗೆ ನೋವಾಗಿದೆ, ಅಂದರೆ ಸ್ವಪಕ್ಷದಿಂದಲೇ ನನಗೆ ಈ ರೀತಿಯಾದ ನನ್ನ ಬಗ್ಗೆ ಹೇಳಿಕೆ ಬರ್ತಿದೆ, ನನಗೆ ನೋವಾಗಿದೆ ಅನ್ನುವಂತಹ BY ವಿಜೇಂದ್ರ ಅವರ ಹೇಳಿಕೆ ಒಂದು ಹಂತದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಒಳ ಜಗಳಗಳನ್ನು ಕೂಡ ತೋರಿಸ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಆಂತರಿಕ ವಿಚಾರ ಇರ್ಬೋದು, ಎಲೆಕ್ಷನ್ ವಿಚಾರ ಇರ್ಬೋದು, ಜೊತೆಗೆ 2028ರ ಚುನಾವಣೆಗೆ ಈ ಒಂದು ವಿಚಾರಗಳು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ, ಜೊತೆಗೆ ಬೈ ಎಲೆಕ್ಷನ್ ಅಲ್ಲಿ ನೀವು ಹೇಳಿದಂಗೆ ಬಿಜೆಪಿ ಹೀನಾಯ 2 ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಹೀನಾಯ ಸೋಲು ಅನುಭವಿಸ್ತಲ್ವಾ, ಈ ಒಂದು ವಿಚಾರಗಳ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಯಾಕಂತಂದ್ರೆ ಕಳೆದ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ಮೋಹನ್ ಅಗರ್ವಾಲ್ ಅವರು ಹಾಜರಿರಲಿಲ್ಲ, ಆದರೆ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಅವರು ಹಾಜರಿರ್ತಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ವಿಚಾರಗಳಿರ್ಬೋದು. ಒಂದು ಕಡೆಯಿಂದಾಗಿ ಕಾಂಗ್ರೆಸ್ ಅಂದರೆ ಈ ಬಿಜೆಪಿ ನಾಯಕರಿಗೆ ಯಾವ ರೀತಿಯಾಗಿ DK ಶಿವಕುಮಾರ್ ಅವರು CM ಆದ ಬಳಿಕ ಒಂದು ಹಂತದಲ್ಲಿ ದೊಡ್ಡ ಮಟ್ಟದ ವಾಕ್ ಅಸ್ತ್ರಗಳು ಕೂಡ ಸಿಕ್ಕಿದ್ವು ಬಿಜೆಪಿಗೆ. ಆದರೆ ಈಗ ಸದ್ಯಕ್ಕೆ ನೇರವಾಗಿ ಬಿಜೆಪಿಗೆ ಈ ಒಂದು ವಾಕ್ ಅಸ್ತ್ರಕ್ಕೆ ಸಿಕ್ಕುವಂಥ ಚಾನ್ಸಸ್ ಇರೋದ್ರಿಂದಾಗಿ ಈ ಒಂದು ಕಾಂಗ್ರೆಸ್ನ ನಡೆ, ಜೊತೆಗೆ CM ಅವರ ನಡೆ ವಿಚಾರವಾಗಿ ಕೂಡ ಯಾವ ರೀತಿಯಾಗಿ ಆಡಳಿತ ವೈಖರಿ ಇದೆ ಅನ್ನೋದನ್ನು ಕೂಡ ಇವತ್ತು ಡಿಸ್ಕಷನ್ ಮಾಡಾಗುತ್ತೆ. ಹಲವು ವಿಚಾರಗಳ ಬಗ್ಗೆ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ನಿರ್ಧಾರವನ್ನು, ಜೊತೆಗೆ ಸಭೆಯನ್ನು ಮಾಡುವಂಥ ಸಂಭವ ಇರುವಂಥದ್ದು. ಬೆಳಗ್ಗೆ 11 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಯಾರೆಲ್ಲ ಆಹ್ವಾನ ಕೊಡಲಾಗಿದೆ ಈ ಒಂದು ಸಭೆಗೆ, ಅವರು ಕೂಡ ಖುದ್ದಾಗಿ ಕಡ್ಡಾಯವಾಗಿ ಇರಬೇಕು ಅನ್ನುವಂಥ ಸೂಚನೆ ಕೂಡ ಬಿಜೆಪಿಯಿಂದ ಎಲ್ಲ ವಕ್ತಾರರಿಗೆ ಕೊಡಲಾಗಿರುವಂಥದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ರಂಜನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮೇಲೆಯೇ ಒಂದಷ್ಟು ಆರೋಪಗಳಿದ್ದಾವೆ. ಏನು ಆರೋಪ ಅಂದರೆ, ಅವರು ಸರಿಯಾಗಿ ರಾಜ್ಯ ಬಿಜೆಪಿಯನ್ನು ಉಸ್ತುವಾರಿ ಕಾರ್ಯವನ್ನು ಮಾಡ್ತಾ ಇಲ್ಲ ಸರಿಯಾಗಿ ಅನ್ನುವ ಆರೋಪ ಇದೆ. ಅವರು ಯಾವಾಗಲೂ ಒಂದು ಸಲ ಬರ್ತಾರೆ, ಕಂಪೇರಿಟಿವ್ಲಿ ಕಾಂಗ್ರೆಸ್ ಉಸ್ತುವಾರಿಗಳಿಗೆ ಕಂಪೇರ್ ಮಾಡಿದ್ರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ತುಂಬ ಸ್ಲೋ ಇದ್ದಾರೆ ಅಂತ. ಆಮೇಲೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲ ರಾಜ್ಯ ಬಿಜೆಪಿಗೆ ಬಹಳ ಸ್ಪೀಡಪ್ ಆಗಬೇಕು ಕೆಲವೊಂದು ಕಾರ್ಯಚಟುವಟಿಕೆಗಳು. ಕಾರ್ಯಕರ್ತರಲ್ಲಿ ಒಂದು ರೀತಿಗೆ ಹುಮ್ಮಸ್ಸೇ ಕಳೆದುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅವರು ತಮ್ಮ ಉತ್ಸಾಹವನ್ನೇ ಬಿಟ್ಬಿಟ್ಟಿದ್ದಾರೆ ಕಾರ್ಯಕರ್ತರು. ಸೊ ಹಾಗಾಗಿ ಯಾಕೆಂದರೆ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲ. ಎರಡನೇದು, ಬರೀ ಯಾವಾಗಲೂ ಆಫನ್ಲಿ ಮೀಟಿಂಗ್ ಮಾಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಪಕ್ಷದ ಹಿಡಿತ ಮತ್ತು ಪಕ್ಷದಲ್ಲಿ ಏನು ನಡೀತಾ ಇದೆ ಅನ್ನೋದು ವರಿಷ್ಠರ ಗಮನಕ್ಕೆ ಆಗಿಂದಾಗೆ ಹೋಗ್ತಾ ಇರುತ್ತೆ. ಸೊ ತಡ ಮಾಡಿದಷ್ಟು ಪಕ್ಷದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುವಂಥದ್ದು.